ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ ರೀ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಹೋಗ್ತಾ ಹೋಗ್ತಾ ಒಂದು ಲೈಕ್ ಕೊಡ್ರಿ. ಬರೀ ವ್ಲಾಗ್ ಶುರು ಮಾಡನ್ರಿ. ನಾನು ಬೆಳಿಗ್ಗೆನೇ ಹೆಸರುಬೇಳೆ ಎಲ್ಲ ಹುರಿದು ನೆನಿಟ್ಟು ಕೆಲ್ಸಕ್ಕೆ ಹೋಗಿದ್ದೀರಿ. ಇನ್ನು ಮನೆಗೆ ಬಂದು ಅದನ್ನ ಹೆಸರುಬೇಳೆ ಚೆನ್ನಾಗಿ ಒಂದ್ಸರಿ 2-3 ಸರಿ ಚೆನ್ನಾಗಿ ತೊಳೆದು ಕುಕ್ಕರ್ ಹಾಕಿದ್ದೀನಿ ರೀ. 4 ವಿಷಲ್ಗೆ ಅಂತ ಇಟ್ಟಿದ್ದೀನಿ. ಇನ್ನು ಹಾಗೆ ಇನ್ನೊಂದು ಸೈಡ್ ರೀ ಬೆಲ್ಲನೂ ಸಹ ತಗೊಂಡು ಅದನ್ನು ಸಹ ಪುಡಿ ಮಾಡಿರಿ. ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಪಾನಕ ಮಾಡಿ ಪಾಯಸದಲ್ಲಿ ಸೋಸ್ಕೊಂಡ್ಬಿಟ್ರಿ. ಅರಳೇನಿರೋದಿಲ್ಲ. ಇಲ್ಲಾಂದರೆ ಹಳ್ಳೆಲ್ಲ ಬಂದಾವಂದ್ರೆ ನಾನು ತಿನ್ನೋಕ್ಕೂ ಆಗೋದಿಲ್ಲ, ವೇಸ್ಟ್ ಆಗುತ್ತಲ್ಲ. ಹಂಗಂತೇಳಿ ಸ್ವಲ್ಪ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಹಿಂಗೆ ಮಾಡ್ಕೊಂಡ್ರೆ ಒಳ್ಳೇದಂತೇಳಿ ಹಿಂಗೆ ಮಾಡ್ಕೊತಿದ್ದೀನಿ ರೀ. ಇನ್ನು ಎಲ್ಲ ಪುಡಿ ಮಾಡಿರಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಸೈಡ್ ಇಟ್ಟಿದ್ದೀನಿ ರೀ. ಹಾಗೆ ರಾತ್ರಿ ಅಡುಗೆ ಸಹ ಮಾಡ್ತಾಯಿದ್ದೀನಿ ರೀ. ಬೆಳಿಗ್ಗೆದೇ ಸ್ವಲ್ಪ ಸಾರಿರೋ ಸಲುವಾಗಿ ಇನ್ನು ಅನ್ನ ಒಂದೇ ಮಾಡ್ಕೊಳ್ಳೋಣ ಅಂತೇಳಿ ಅನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಸಾರಲ್ಲಿ ಏನನ್ನ ಸೊಂಡಿಯನ್ನ ಅಥವಾ ಆಮ್ಲೆಟ್ ಅನ್ನ ಏನನ್ನ ಹಾಕ್ಕೊಂಬಿಟ್ರೆ ಉಂಡ್ಬಿಡ್ತೀವಿ. ಅದೊಂದೇ ಆದರೆ ಉಣ್ಣೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ರಿ ನನ್ನ ಮಗಳು ಓದೋಕೆ ಕುಂದಿರ್ಸ್ತೀನಿ. ನಮ್ಮ ಮಗಳು ನಾನು ಎಲ್ಲಿ ಬುಕ್ ಇಟ್ಟು ಓದ್ಕೊ ಅಂತ ಹೇಳ್ತೀನಿ ಅಂತೇಳಿ ನನ್ನ ಮನೆಗೆ ಬರೋಕ್ಕಿಲ್ಲ. ಮನೆಯಿಂದ ಹೊರಗಡೆನೇ ಇರ್ತಾಳೆ ರೀ. ಇಲ್ಲಾಂದರೆ ನಾನು ಬುಕ್ ಇಟ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಅಂತೇಳಿ ನಾನು ಕೆಲ್ಸಕ್ಕೆ ಹೋಗೋವರೆಗೆ ಮನೆ ಅಡ್ಡಾಡ್ತಾಳೆ ರೀ. ನಾನು ಕೆಲ್ಸಕ್ಕೆ ಹೋದಾಗ ಮನೆಗೆ ಬರ್ತಾಳೆ. ನಾನು ತಿರುಗಿ ಕೆಲಸದಿಂದ ಮನೆಗೆ ಬಂದರೆ ಅವಾಗ ಮತ್ತೆ ಮನೆಗಳು ತಿರ್ಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ ರೀ. ಮತ್ತು ಬುಕ್ ಇಟ್ಕೊಂಡಾಳಂದರೆ ಚೆನ್ನಾಗಿ ಬರೀತಾಳೆ ರೀ. ಬುಕ್ ಇಟ್ಕೊಂಡು ಕೂತ್ಕೊಳ್ಳೋವರೆಗೆ ರಮಿಸ್ಬೇಕು. ಹಂಗಂತೇಳಿ ಇವತ್ತು ಕುಂದ್ರಿಸಿದ್ದೀನಿ. ಆ ಕುಂದ್ರಿಸಿದಾಗೂ ಹಾಡು ಅಂತ ಕುಂತಿದ್ದಾಳೆ. ಇನ್ನು ನಾನು ಮುಂದೆ ಕುಂತಿದ್ದ ಸಲುವಾಗಿ ಮತ್ತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಯಾಳ. ಅದು ಬರಿತಾ ಕನ್ನಡ ಅಸಲು ರೂಢಿನೇ ಮಾಡಿಸಿಲ್ಲ ರೀ. ಇವಾಗನಾಗಲಿ ಸ್ವಲ್ಪ ರೂಢಿ ಮಾಡಿಸಿದ್ರೆ ಚೆನ್ನಾಗೆಲ್ಲ ತನಗೂ ಕಷ್ಟ ಆಗೋದಿಲ್ಲ. ಸ್ಕೂಲಿಗೆ ಹೋದ್ರೂ ಸಹ ತನಗೆ ಅನುಕೂಲ ಆಗ್ತೈತೆ ಅಂತೇಳಿ ಕನ್ನಡ ಹೇಳ್ಕೊಡ್ತಾ ಇದ್ದೀನಿ ರೀ. ಆದರೆ ಕಲಿಯೋದ್ರಲ್ಲಿ ಕಾರುಣ್ಯಗೆ ಸ್ವಲ್ಪ ಭಾಳ ಇಂಟ್ರೆಸ್ಟ್ ರೀ. ಏನನ್ನ ಹೇಳಿದರೆ ಸ್ವಲ್ಪ ಕಲಿತಾಳೆ. ಏನಂದರೆ ನಾವು ಮುಂದೆ ಇದ್ದು ಹೇಳ್ಕೊಟ್ರೆ ಮಾತ್ರ ಕಲಿತಾಳೆ, ಇಲ್ಲಾಂದರೆ ಇಲ್ಲ. ಇನ್ನು ರಂಗೋಲಿ ಸಹ ಇಷ್ಟಪಡ್ತಾಳೆ ರೀ. ಅದಕ್ಕೆ ರಂಗೋಲಿ ಪ್ರತಿದಿನ ಹಾಕಿಸ್ತಾ ಇದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸೃಷ್ಟಿ ಕಾರುಣ್ಯ ಅಂತ ಇನ್ಸ್ಟಾಗ್ರಾಮ್ ID ರೀ ನಮ್ಮದು. ಇನ್ನು ಅದರಲ್ಲಿ ಹೋಗಿ ನೋಡಿರಿ. ಇನ್ನು ತಾನು ಹಾಕಿದ ರಂಗೋಲಿಗಳು ನೀವು ನೋಡ್ಬೋದು. ಇನ್ನು ನಾಳೆ ಈಸ್ಟರ್ ಹಬ್ಬ ಅಲ್ರಿ, ಅದಕ್ಕೆ ಇನ್ನು ಇವತ್ತೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ತಂಗಿ ಕೊತ್ತಂಬರಿ ತರಕ್ಕೆ ಹೇಳಿದ್ದೀರಿ. ಇನ್ನು ತಾನು ತೊಗೊಂಡು ಬಂದಿದ್ದಾಳೆ. ಇನ್ನು ಹಂಗೆ ಇಟ್ಬಿಟ್ರೆ ಮತ್ತೆ ಅದು ಕ್ಲೀನ್ ಮಾಡೋಕ್ಕೆ ಮನ್ಸು ಬರಲ್ಲ ಅಂತೇಳಿ ನಾನು ಹಂಗೆ ಇಟ್ಕೊಂಡು ಕ್ಲೀನ್ ಮಾಡೋಕೆ ಕೂತ್ಕೊಂಡಿದ್ದೀನಿ ರೀ. ಈಗ ನನ್ನ ಮಗಳು ಬರಿತೀನಿ ಅಂತೇಳಿ ಕುಂತಿದ್ದಾಳೆ ರೀ. ಆದರೆ ನಾನು ಎದ್ದು ಬರೋಕ್ಕಿಲ್ಲ, ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದಾಳೆ ಹಾಡು ಹಾಡ್ಕೊತ. ಇನ್ನು ಬುಕ್ಸ್ ಕಡೆ ಮಾತಾಡ್ತಾ ಇದ್ದಾಳೆ. ಅವು ಅಕ್ಷರಗಳೆಲ್ಲ ಉಚ್ಚಾರ ಮಾಡ್ಕೊತ ಹೇಳ್ತಿದ್ದಾಳೆ. ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಬುಕ್ಕಿಗೆ ಹೇಳ್ಕೊಡ್ತಿದ್ದಾಳೆ ರೀ. ತಾನು ಕಲಿವಳ್ಳು. ಕಲಿಮಾ ಅಂತಂದರೆ ಇಲ್ಲಮ್ಮ ನಾನು ಕಲಿತಿದ್ದೀನಿ ಅಂತ ತಿರುಗಿ ನನಗೆ ಹೇಳ್ತಿದ್ದಾಳೆ. ಇನ್ನು ಹೋಗ್ಲಿ ಬಿಡು, ಎದಕ್ಕೆ ಸುಮ್ಮನೆ ಕಷ್ಟ ಕೊಡೋದು. ಮನಸ್ಸು ಬಂದರೆ ತಾನೇ ಕಲಿತಾಳೆ. ಈ ಕಡೆ ನನ್ನ ಕೆಲಸನೂ ಆಗೋದಿಲ್ಲ, ಇನ್ನು ತನ್ನ ಕಡೆ ಕುತ್ಕೊಳ್ಬೇಕಂದ್ರೆ ಅಲ್ಲಿನೂ ನನಗೆ ಕಷ್ಟ ಆಗ್ತೈತಿ. ಇನ್ನು ತನ್ನ ಕೆಲ್ಸಗೂ ಆಗೋದಿಲ್ಲ ಅಂತೇಳಿ ಸರಿ ಅಂತ ಎಷ್ಟೊತ್ತು ಆಡ್ಕೊತಾಳೆ, ಆಡಗಿಲ್ಲಿ ಬಿಡು ಅಂತ ಬಿಟ್ಬಿಟ್ಟು ಇನ್ನು ಕೊತ್ತಂಬರಿ ಸೋಸೋದು ಮುಗೀತು ರೀ. ಇನ್ನು ಅಲ್ಲ ಸಹ ಕಟ್ ಮಾಡಿಕೊಂಡು ಇನ್ನು ಇದನ್ನು ಸಹ ಕ್ಲೀನ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಯಾವಾಗಲೂ ನಾನು ಈಸ್ಟರ್ ಹಬ್ಬ ದಿನವೇ ಇವೆಲ್ಲ ರೆಡಿ ಮಾಡ್ಕೊತಿದ್ದೆ. ಆದರೆ ಈ ಸರಿ ಟ್ರೈ ಮಾಡೋಣ ಒಂದ್ಸರಿ. ಇವತ್ತೇ ಎಲ್ಲ ರೆಡಿ ಮಾಡಿಕೊಂಡು ತಿರ್ಗಾ ದಿನ ಏನನ್ನ ಮಾಡೋಣ, ಬೇಗ ಆಗ್ತೈತೇನೋ ಅಂತ ಮಾಡ್ತಿದ್ದೀನಿ ರೀ. ಚರ್ಚಿಗೆ ಟೈಮ್ ಆಯ್ತಂದ್ರೆ ರೀ ನಮ್ಮ ಯಜಮಾನ್ರು ಬೈತಾರೆ. ಟೈಮ್ ನೋಡಿ ನನಗೆ ಕರೀತಾರೆ. ಟೈಮ್ ಆಗೈತೆ ಬಿಟ್ಬಿಡು ಬಾ, ಟೈಮ್ ಆಗೈತೆ ಬಿಟ್ಬಿಡು ಬಾ, ಬಂದು ಮಾಡ್ಕೊ ಅಂತ ಪ್ರತಿ ಸರಿ ಹೇಳ್ತಾರೆ. ಹಂಗಂತ ಹೇಳಿ ಇವತ್ತು ಸ್ವಲ್ಪ ಜಲ್ದಿ ಎಲ್ಲ ಇವತ್ತೇ ಮಾಡಿಕೊಂಡು ನಾಳೆ ಬೇಗ ಅಡುಗೆ ಮಾಡಿಕೊಂಡು ಚರ್ಚಿಗೆ ಹೋಗೋಣ ಅಂತ ಆಲೋಚನೆ ಮೇರೆಗೆ ನಾನು ಮಾಡ್ತಾಯಿದ್ದೀನಿ ರೀ. ಇಲ್ಲಿ ಅಲ್ಲ ಮಿಕ್ಸಿಗೆ ಹಾಕಿರಿ. ಅಲ್ಲಿ ನಾನು ಹೆಸರುಬೇಳೆ ಕುಕ್ಕರ್ಗೆ ಇಟ್ಟಿದ್ದಲ್ಲ ರೀ, ಅದು ತೆಗೆದು ನೋಡೋಣ ಅಂತೇಳಿ ನೋಡೋಕೆ ಹೋಗಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಇಲ್ಲಿ ಬಂದು ಅಮ್ಮ ಕುಕ್ಕರ್ ಮುಚ್ಚಳ ಮೇಲೆ ಎದ್ದು ಬಿಡ್ತೈತೆ ಅಂತೇಳಿ ತನ್ನ ಕೈ ಹಿಡಿದು ಇನ್ನು ಮಿಕ್ಸಿಗೆ ಹಾಕ್ತಿದ್ದಾಳೆ ರೀ. ಇನ್ನು ತಾನು ಹಾಕ್ತಿದ್ದಾಳಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ. ಹಿಂದೆಯಿಂದ ಬಂದರೆ ಸ್ವಿಚ್ಚುಗಳು ಆನ್ ಆಫ್ ಮಾಡ್ತಾ ಇದ್ದಾಳೆ. ಇನ್ನು ನನ್ನ ಮಗಳು ಅಮ್ಮ ನೋಡಮ್ಮ ತಂಗಿ ಕರೆಂಟಲ್ಲಿ ಕೈ ಇಡ್ತಿದ್ದಾಳೆ ಅಂತ ತಾನು ಹೇಳೋಕ್ಕಿಲ್ಲ. ಇಬ್ಬರನ್ನ ಬೈದು ಇನ್ನು ಎಲ್ಲ ಬಂದ್ ಮಾಡಿ ಈ ಕಡೆ ಬಂದುಬಿಟ್ಟಿರಿ. ಇವಾಗ ಏನನ್ನ ಸುಮ್ಮನೆ ಇದ್ದೀನಿ ಅಂದರೆ ರೀ, ನಾಳೆನೂ ನಾನು ಇಲ್ದಾಗ ಅಂಥವೆಲ್ಲ ನನ್ನ ಮಗಳು ಮಾಡೋದ್ರಾಗ ನಂಬರ್ 1 ಇದ್ದಾಳೆ. ಮತ್ತು ಸುಮ್ಮನೆ ಎದಕ್ಕೆ ಹಂಗೆ ಮಾಡಿದಾಗ ಮತ್ತೆ ಯಾರಿಗೆ ನಷ್ಟ? ನಮಗೆ ಅಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಈಗ ನನಗೆ ಗೊತ್ತಿದ್ದು ಇರಲಿ ಬಿಡು ಅಂತ ನಾನು ಬಿಟ್ಬಿಟ್ರೆ ನಾಳೆ ನನಗೆ ನಷ್ಟ ಅಂತೇಳಿ ಇನ್ನು ಬೇಡ. ಗೊತ್ತಿದ್ದು ನಮಗೆ ಮಾಡಿದರೆ ತಪ್ಪದು, ಅವರಿಗಂತೂ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಿದ್ದಾರನ್ನ ನಾವು ಹುಷಾರಾಗಿರ್ಬೇಕಂತ ಇನ್ನು ಸುಮ್ಮನೆ ಬೇಡಮ್ಮ ಅಂತೇಳಿ ಎಲ್ಲ ಆಫ್ ಮಾಡಿ ಬಂದುಬಿಟ್ಟೆ. ಇನ್ನು ಈ ಕಡೆ ಬೆಲ್ಲ ಎಲ್ಲ ಕರಗಿಸ್ಕೊಂಡ್ರಿ. ಇನ್ನು ಹೆಸರುಬೇಳೆ ಪಾಯಸದಾಗ ಹಾಕಿ ಚೆನ್ನಾಗಿ ತಿರುವಿ ಒಂದ್ಸಲ ಸ್ವೀಟ್ ನೋಡಿದ್ರಿ, ಚೆನ್ನಾಗೇ ಇತ್ತು. ಇನ್ನು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಾಕ್ಸಾಗಿ ಹಾಕಿ ಮುಚ್ಚಿ ಫ್ರಿಜ್ಜಾಗಿ ಇಡ್ತಿದ್ದೀನಿ. ನಾಳೆ ನೋಡೋಣ ಎಷ್ಟು ಬೇಗ ಮಾಡ್ತೀನಿ ಅಡುಗೆ ಅಂತ. ಇನ್ನು ಕೊತ್ತಂಬರಿ ಸಹ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳೆಲ್ಲ ರೆಡಿಯಾಗಿ ನಿಂತಿದ್ದಾಳೆ. ಅಮ್ಮ ಇದನ್ನು ಸಹ ನಾನೇ ಹಾಕ್ತೀನಿ ಮಿಕ್ಸಿಗೆ ಅಂತ. ನಾನು ಬೈಯೋಕ್ಕಿಲ್ಲ, ಇನ್ನು ಸುಮ್ಮನೆ ಇಳಿದ್ಬಿಟ್ಟಾಳೆ. ಇಲ್ಲಿ ನೋಡಿರಿ ಹೆಸರುಬೇಳೆ ನಾನು ಕುದಿಸೋಕ್ಕಿಟ್ಟಿದ್ದೀನಿ ಪಾಯಸ. ಇನ್ನು ಪಾಯಸ ಸಹ ರೆಡಿ ಆಯ್ತು ರೀ. ನಾನು ಮಿಕ್ಸಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆದರೆ ನಮ್ಮ ಯಜಮಾನ್ರು ನೋಡೋಣ ನಾಳೆ ಎಷ್ಟು ಜಲ್ದಿ ನೀನು ಮಾಡ್ತೀಯ ಅಂತ ಅವ್ರು ಹೇಳ್ತಿದ್ದಾರೆ ರೀ. ಇನ್ನೊಂದು ಸೈಡ್ ರೀ ಅನ್ನಕ್ಕೆ ಸಹ ಹಾಗೆ ಇಟ್ಟಿದ್ದೆ. ಇನ್ನು ಅನ್ನ ಸಹ ರೆಡಿ ಆಗಿದೆ. ಇನ್ನು ಒಂದು ಕೆಲಸ ಮುಗಿಯೋಕ್ಕಿಲ್ಲ, ಒಂದೊಂದು ಕಂಟಿನ್ಯೂಸ್ ಆಗಿ ಹಂಗೆ ಮಾಡ್ಕೊತಾ ಇದ್ದೀನಿ. ಆದರೆ ಮಾಡಿಕೊಂಡ್ರೆ ಒಳ್ಳೆಯದೇ ಅಲ್ಲ ರೀ ಒನ್ ಡೇ ಮುಂಚೆನೇ.
ಇನ್ನು ನಮ್ಮ ಯಜಮಾನ್ರಿಗಾದರೆ ಒಂದು ಕ್ಯೂರಿಯಾಸಿಟಿ, ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೇಗ ಎದ್ದು ಮಾಡ್ತೀನೋ ಇಲ್ಲೋ ಅಂತ. ಯಾಕೆಂದರೆ ಪ್ರತಿ ಸಾರಿನೂ ನಾನು ಸ್ವಲ್ಪ ಒಂದು 10-15 ನಿಮಿಷ ಲೇಟಾಗಿ ಚರ್ಚಿಗೆ ಹೋಗ್ತೀನಿ. ಅಟ್ಲೀಸ್ಟ್ ಇವಾಗಾದರೆ ದೇವ್ರ ಸನ್ನಿಧಾನಕ್ಕೆ ಬೇಗ ಹೋಗೋಣ ಅಂತೇಳಿ ಅವ್ರಿಗೆ ನಾವು ಕೆಲಸ ಯಾವಾಗಾದರೂ ಬಂದು ಮಾಡ್ಕೋಬೋದು. ಆದರೆ ಸನ್ನಿಧಾನಕ್ಕೆ ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂದರೆ ಒಳ್ಳೇದಲ್ಲ. ಆದರೆ ಅವ್ರು ಹೇಳಿದ್ದು ಸಹ ನಾನು ಕೇಳ್ತೀನಿ ರೀ, ಆದರೆ ಅದು ಆಗೋದೇ ಇಲ್ಲ ರೀ. ಈಗ ಅವ್ರು ಹೇಳಿದಾಗ ನಾನು ಏನನ್ನ ಹೇಳಿದ್ರೆ ಈಗ ಏನೋ ಒಂದು ರೀಸನ್ ಹೇಳ್ತೀನಿ ನೋಡು ಅಂತ ಅವ್ರು ಹೇಳ್ತಾರೆ. ಹಂಗಂತೇಳಿ ನಾನು ಏನು ಹೇಳಾರಂಗೆ ಸುಮ್ಮನೆ ಆಗ್ಬಿಡ್ತೀನಿ ರೀ. ಇನ್ನು ನಾವೆಲ್ಲ ಮಿಕ್ಸಿಗೆ ಹಾಕಿ ಫ್ರಿಜ್ಜಾಗಿ ಇಟ್ಟಿದ್ದೀರಿ. ತಿರುಗಿ ನೋಡಿರಿ, ಇದು ಈಸ್ಟರ್ ಹಬ್ಬದ ದಿನ ರೀ. ಇದು ಬೆಳಿಗ್ಗೆ 5:30ಗೆ ಎದ್ದೀನಿ ರೀ. ಯಾರೂ ಎದ್ದೇ ಇಲ್ಲ. ಹೊರಗಡೆ ಗಾಳಿ ನೋಡಿದ್ರೆ ಎಷ್ಟು ತಂಪಾಗಿ ಬರ್ತೈತೆ, ಆದರೆ ಒಳಗಡೆ ನೋಡಿದ್ರೆ ಬಿಸಿ ಗಾಳಿ ಬರ್ತೈತೆ ರೀ. ಫ್ಯಾನ್ ಎಷ್ಟು ಹಾಕಿದ್ರೂ ಬಿಸಿ ಗಾಳಿನೇ ಬರ್ತೈತೆ. ಹೊರಗಡೆ ನೋಡಿದ್ರೆ ತಂಪಾಗಿ ಬರಕತ್ತೈತೆ. ಕೆಲಸ ಎಲ್ಲ ಬಿಟ್ಟು ಒಂದು ಅರ್ಧ ತಾಸು ಹೊರಗಡೆ ಬೇಷ್ ಕುಂತು ಬಿಡೋಣಪ್ಪ ಅನಿಸ್ತೈತೆ. ಅಷ್ಟು ತಂಪೈತೆ ರೀ ಹೊರಗಡೆ ಗಾಳಿ. ಇನ್ನೊಂದು ಸೈಡಲ್ಲಿ ಕುತ್ಕೊಳಕ್ಕೂ ಇಲ್ಲ, ಯಾಕೆಂದರೆ ನಮ್ಮ ಯಜಮಾನ್ರು ಇಲ್ಲಿ ಒಳಗಡೆ ಎದ್ದಿದ್ದಾರೆ. ಇನ್ನು ಅವ್ರು ಎದ್ದೇಳಕ್ಕಿಲ್ಲ. ಅವ್ರಿಗೆ ಕಾಫಿ ನೀರು ಕೊಟ್ಬಿಟ್ರೆ ರೀ ನನಗೆ ಚಿಕನ್ ತಂದು ಕೊಡ್ತಾರೆ. ನಾನು ಏನಾರು ಲೇಟ್ ಮಾಡಿನಂದರೆ ಅವ್ರು ನನಗೂ ಸಹ ಲೇಟಾಗಿ ತಂದು ಕೊಡ್ತಾರೆ. ಇನ್ನು ಏನಾನಂದರೆ ನೀನೇ ಅಲ್ಲ ಲೇಟಾಗಿ ಕೊಟ್ಟು ಅಂತ ಅವ್ರು ಹೇಳ್ತಾರೆ. ಹಂಗಂತೇಳಿ ಅವ್ರಿಗೆ ನೀರು ಬಿಸಿ ಮಾಡಿ ಇನ್ನೊಂದು ಸೈಡ್ ಕಾಫಿಗೆ ಇಟ್ಟಿದ್ದೀನಿ. ಇನ್ನು ಎಷ್ಟು ಪಲಾವ್ ಮಾಡ್ಬೇಕಂತೇಳಿ ರಾತ್ರಿನೇ ಅಕ್ಕಿ ತೆಗೆದಿಟ್ಕೊಂಡಿದ್ದೆ ರೀ. ನಾವು ತಗೊಂಡೋಗಿ ತೊಳೆದು ನಾನು ನೆನಿಟ್ಟಿದ್ದೀನಿ. ಇನ್ನೊಂದು ಸೈಡ್ ರೀ ಇನ್ನು ಅಡುಗೆನೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೀನಿ. ನಮ್ಮ ಯಜಮಾನ್ರು ಫಸ್ಟು ನನಗೆ ಕಾಫಿ ಕೊಡು ಅಂತಂದರು. ಸರಿ ಅಂತೇಳಿ ನಾನು ಹಾಲು ಕಾಸಾಗಿ ಇಟ್ಟಿದ್ದಲ್ರಿ, ನಾ ಕಾಫಿನೂ ಕೊಟ್ಟುಬಿಟ್ಟಿದ್ದೀನಿ. ಇನ್ನು ಮುಗೀತವ್ರ ಕೆಲಸ. ಈಗ ಸ್ಟಾರ್ಟ್ ನನ್ನ ಕೆಲಸ. ಇನ್ನು ಅವ್ರು ಎದ್ದಿದ್ದಾರಲ್ರಿ, ನಾವು ಹಾಸಿಗೆ ಎಲ್ಲ ತೆಗಿಯೋಣ ಅಂತೇಳಿ ನಾನು ಹಾಸಿಗೆ ತೆಗಿತಾ ಇದ್ದೀನಿ. ಇನ್ನು ಈ ಹಾಸಿಗೆ ತೆಗ್ದಿಲ್ಲ ಅಂದರೆ ನಮ್ಮ ಮಕ್ಕಳು ಈ ಕಡೆ ಮಕ್ಕೊಂಡಿದ್ದಾರೆ, ಆ ಕಡೆ ಬಂದು ಮಕ್ಕೊತಾರೆ. ಇನ್ನು ಅವರು ಎಬ್ಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ. ಯಾಕಂದರೆ ಇವತ್ತು ಬೇಗ ಎದ್ದೇಳಬೇಕಂತೇಳಿ ತೆಗಿತಾ ಇದ್ದೀನಿ. ಇಲ್ಲಾಂದರೆ ಅವ್ರು ಆ ಕಡೆ ಒಂದು ಮಕ್ಕೊಂಡ್ರು ನಾನು ಸುಮ್ಮನೆ ಇರ್ತಿದ್ದೀರಿ. ಇವತ್ತೊಂದೇ ಹಂಗೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿರಿ, ಅವ್ರು ಮಕ್ಕೊಂಡಿದ್ರು ಸಹ ನಾನು ಎಬ್ಬಿಸಿ ತೆಗಿತಾ ಇದ್ದೀನಿ ಹಾಸಿಗೆ. ನನ್ನ ಸಣ್ಣ ಮಗಳೇನು ಎದ್ದಿದ್ದಾಳ್ರಿ, ದೊಡ್ಡ ಮಗಳೇ ಒಳ್ಳೆ ನಿದ್ದೆದಲ್ಲಿದ್ದಾಳೆ. ಪಾಪ ಈ ಥರ ಡಿಸ್ಟರ್ಬ್ ಮಾಡ್ಬೇಕು ನಾನು. ಅದು ಮುಗಿಯೋಕ್ಕಿಲ್ಲ ರೀ. ಇನ್ನೊಂದು ಸೈಡು ಈರುಳ್ಳಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡು ಈರುಳ್ಳಿ ಹಾಕಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ರೀ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಇನ್ನು ಟೊಮೆಟೊ ಹಣ್ಣು ಅರ್ಧ ಬೆಂದಾದ್ಮೇಲೆ ರೀ ಅದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನು ಅದು ಸ್ವಲ್ಪ ಅದು ವಾಸನೆ ಎಲ್ಲ ಹೋಗೋವರೆಗೆ ನಾನು ಮುಚ್ಚಿದ್ದೀನಿ ರೀ. ಇನ್ನು ನಾನು ಕಾಫಿ ಮಾಡ್ಕೊಂಡಿದ್ದೆ ರೀ. ಇನ್ನು ನಾನು ಕಾಫಿ ಕುಡಿದು ಬಿಡೋಣ, ಇನ್ನು ಭಾಳ ತಣ್ಣಗಾಗ್ಬಿಡ್ತೈತೆ ಅಂತೇಳಿ ನಾನು ಕಾಫಿ ಕುಡಿದು ಹೊರಗಡೆ ಕಸ ಬಳ್ಕೊತಾ ಇದ್ದೀನಿ ರೀ. ಇನ್ನು ಕಸ ಬೆಳಿಗ್ಗೆನೇ ಬಳಿತಾ ಇದ್ದೆ, ಬೇಡ ಸ್ವಲ್ಪ ಎಲ್ಲ ಬೆಳಕಾದ್ಮೇಲೆ ಬಳ್ಕೊಳೋಣ, ಇನ್ನು ಒಳಗಡೆ ಕೆಲಸ ಮಾಡ್ಕೊಳೋಣ ಅಂತೇಳಿ ಒಳಗಡೆ ಬಂದಿದ್ದೆ. ಆ ಒಳಗಡೆ ಸಹ ನಾನು ಬರ್ತಾ ಇದ್ದಿಲ್ಲ ರೀ. ನಮ್ಮ ಯಜಮಾನ್ರು ಎದ್ದಿದ್ದ ಸಲುವಾಗಿ ನಾನು ಒಳಗಡೆ ಬಂದಿದ್ದೀನಿ. ಇನ್ನು ನೋಡಿರಿ ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಇನ್ನು ಅದರಲ್ಲಿ ನೀರು ಹಾಕ್ಕೊಂಡು ನೀರು ಸಹ ಇನ್ನು ಕುದಿ ಬರಲಿ ಅಂತೇಳಿ ನಾನು ಅದನ್ನು ಮುಚ್ಚಿಟ್ಟು ನಮ್ಮ ಮಕ್ಕಳು ಎದ್ರು ರೀ. ಇನ್ನು ಅವರಿಗೂ ಹಂಗೆ ಹಾಕಿ ನಾವು ಅವ್ರಿಗೆ ಬ್ರಷ್ಷಿಗೆ ಪೇಸ್ಟ್ ಹಚ್ಚಿ ಕೊಟ್ಟಿದ್ದೀನಿ ರೀ. ಬ್ರಷ್ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಮಗಳು ಸಣ್ಣ ಮಗಳು ಭಾಳ ತುಂಟದಿಂದ ಬ್ರಷ್ ಮಾಡ್ತಾಳೆ ರೀ. ಅಲ್ಲೇ ಕ್ಲೀನಾಗಿರಲ್ಲ, ಸುಮ್ಮನೆ ಮೇಲೆ ಮೇಲೆ ಡೊಂಕ ಪಿಂಕ ಥರ ಅಲ್ಲೇ ಉಜ್ಜುತ್ತಾಳೆ ರೀ. ಇನ್ನು ಇಲ್ಲಿ ನೀರು ಕುದಿ ಬಂತು ರೀ. ಇನ್ನು ಅದರಲ್ಲಿ ನೆನೆಟ್ಟಿರುವಂಥ ಅಕ್ಕಿ ಹಾಕಿ ಮತ್ತೆ ಮುಚ್ಚಿಟ್ಟಿದ್ದೀನಿ. ಇನ್ನು ನಮ್ಮ ಮಕ್ಕಳು ಮುಖ ತೊಳ್ಕೊಂಡು ಬಂದಿದ್ದಾರೆ. ನನ್ನ ದೊಡ್ಡ ಮಗಳು ಬಂದುಬಿಟ್ಟು ಫೋನ್ ನೋಡ್ದಂಗೆಲ್ಲ ಕ್ಯಾಮ್ರಾ ಕಂಡಂಗೆಲ್ಲ ಹಾಯ್ ಅಂತ ಯಾವಾಗಲೂ ಹೇಳ್ತಾಳೆ ರೀ. ಇನ್ನು ತಾನು ಮಾಡೋದು ನೋಡಿ ನನ್ನ ತಂಗಿ ಸಹ ಮಾಡ್ತಿದ್ದಾಳೆ ಹಾಯ್ ಅಂತ. ಇನ್ನು ಅವ್ರು ಏನನ್ನ ನಮ್ಮಮ್ಮ ಏನನ್ನ ಕೊಡ್ತಾಳೇನೋ ತಿನ್ನೋಕ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕುಂತಿದ್ದಾರೆ, ಗೆಸ್ ಮಾಡ್ಕೊತ. ಆದರೆ ನಾನು ಹೇಳೀನಿ ಇಲ್ಲ ರಾತ್ರಿ ಸ್ವೀಟ್ ಮಾಡಿದ್ದೆಲ್ಲ ಆ ಹೆಸರುಬೇಳೆ ಪಾಯಸ ಕೊಡ್ತೀನಿ ಅಂದರೆ ಅಮ್ಮ ನನಗೆ ಬೇಡ ಅಂತ ನನ್ನ ದೊಡ್ಡ ಮಗಳು ಬೇಡ ಅಂತ ಹೇಳಿದ್ದು ಸಣ್ಣ ಮಗಳು ಕೇಳಿಸ್ಕೊಂಡು ಅಮ್ಮ ನನಗೂ ಬೇಡ ಅಂತ ಹೇಳಿದ್ಲು. ಇನ್ನಿಬ್ಬರು ಬೈಯಾಕಿಲ್ಲ, ಕುಡಿದು ನೋಡ್ರಮ್ಮ ಚೆನ್ನಾಗೈತೆ ಅನ್ನೋಕ್ಕಿಲ್ಲ, ಇನ್ನು ಕುಡಿದು ನೋಡಿ ಅಮ್ಮ ಸೂಪರ್ ಆಗೈತೆ ಅಂತೇಳಿ ಇಬ್ಬರು ಕುಡಿದ್ರು ರೀ. ಆದರೆ ನಮ್ಮ ಸಣ್ಣ ಮಗಳು ಸ್ವಲ್ಪ ಉಳಿಸಿದ್ದಾಳೆ, ದೊಡ್ಡ ಮಗಳೆಲ್ಲ ಕುಡಿದ್ಬಿಟ್ಟಿದ್ದಾಳೆ. ಇಲ್ಲಿ ಪಲಾವ್ ಎಲ್ಲ ರೆಡಿ ಆಗ್ಬಿಡ್ತೀರಿ. ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಚಿಕನ್ ತಗೊಂಬಂದರು. ಇನ್ನು ನಮ್ಮ ಯಜಮಾನ್ರು ಇಲ್ಲೋಡು ನೀನು ಸ್ನಾನ ಮಾಡ್ಕೊಂಡು ಬಂದುಬಿಡು, ಆಮೇಲೆ ಚಿಕನ್ ಎಲ್ಲ ತೊಳಿಯುವಂತೆ ಅಂತ ಹೇಳಿದರು. ಯಾಕೆಂದರೆ ಇರೋದೇ ಒಂದೇ ಬಾತ್ರೂಮು. ಇವಾಗ ನಾನು ಸ್ನಾನಕ್ಕೆ ಹೋಗಿನಂದರೆ ಅವ್ರು ಕುತ್ಕೋಬೇಕಾಗ್ತೈತೆ, ಅವ್ರು ಹೋಗಿದ್ದಾರೆ ಅಂದರೆ ನಾನು ಕುತ್ಕೋಬೇಕಾಗ್ತೈತೆ. ಹಂಗಂತೇಳಿ ಬೇಗ ನೀನೇ ಹೋಗಿ ಮಾಡ್ಕೊಂಡು ಬಂದುಬಿಡು ಅನ್ನೋಕ್ಕಿಲ್ಲ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದಿರಿ. ಸ್ನಾನ ಮಾಡ್ಕೊಂಡ್ಬಂದು ಚಿಕನ್ ತೊಳೆದು ಚಿಕನಿನ ಒಗ್ಗರಣೆಗೆ ಕೊಡ್ತಾ ಇದ್ದೀನಿ. ಇನ್ನು ಅವರು ಸ್ನಾನಕ್ಕೆ ಹೋಗಿದ್ದಾರೆ ರೀ. ಇನ್ನು ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗ್ಬಿಡ್ತಿತ್ತು ನಮಗೆ. ಇನ್ನು ಅಷ್ಟರಲ್ಲಿ ನನ್ನ ಅಡುಗೆ ಸಹ ಮುಗಿತೈತಿ ರೀ. ನಾನು ಫಸ್ಟ್ ಟೈಮ್ ರೀ ಯಾವಾಗಲೂ ಹಿಂಗೆ ಅಡುಗೆ ಮಾಡಿಲ್ಲ. ನಾನು ಚರ್ಚಿಗೆ ಹೋಗಿ ಬಂದು ಅಡುಗೆ ಮಾಡ್ತಿದ್ದೆ. ಇವಾಗ ಎದಕ್ಕೆ ಮಾಡಿದ್ದೀನಿ ಅಂದರೆ ರೀ ಬಿಸಿಲು ಭಾಳ ಐತಲ್ಲ ರೀ, ಮನೆಗೆ ಬಂದು ಅಡುಗೆ ಮಾಡ್ಬೇಕಂದ್ರೆ ಆಗೋದೇ ಇಲ್ಲ. ಏನು ಅಂದ್ಕೊಂಡ್ರು ಸಹ ಮನೆಗೆ ಬರೋಕ್ಕಿಲ್ಲ. ಅಪ್ಪ ಈ ಬಿಸಿಲಿಗೆ ಏನು ಅಡುಗೆ ಮಾಡೋಕ್ಕೆ ಮನಸ್ಸು ಬರೋಲ್ಲ ಅಂತ ಇದ್ದಿದ್ದು ಉಣ್ಬೇಕಾಗ್ತೈತೆ ಅಂತ ಅಟ್ಲೀಸ್ಟ್ ಈಸ್ಟರ್ ಹಬ್ಬದ ದಿನ ಆದರೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ ರೀ. ಮಾಡ್ತೀನಿ ರೀ, ಅಡುಗೆ ಮಾಡಲ್ಲ ಅಂತ ಏನಿಲ್ಲ. ಆದರೆ ಇವತ್ತಿನ ದಿನ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ಅದು ಹಂಗೆ ನೆನಪಾಗಿರ್ತೈತೆ ಅಂತೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳು ನಮ್ಮ ಯಜಮಾನ್ರು, ನಮ್ಮ ಮಕ್ಕಳಾದರೆ ಎಲ್ಲನೂ ಉಂಡು ಬರ್ತಾರೆ ರೀ. ನಮ್ಮ ಯಜಮಾನ್ರು ಯಾರ ಮನೆಗೆ ಹೋಗಲ್ಲ, ನಮ್ಮ ಮನೆಯಲ್ಲಿ ಏನಿರ್ತೈತೆ ಅದನ್ನೇ ಉಣ್ತಾರೆ. ನಮ್ಮ ಅತ್ತೆಯರು ಸಹ ಅವ್ರು ಕೇಳೋದೇ ಇಲ್ಲ. ಅವ್ರ ಸಲುವಾಗೇನಾಗಲಿ ನಾನು ಈಸ್ಟರ್ ಹಬ್ಬಕ್ಕಾಗಲಿ ಯಾರೇ ಆಗಲಿ ಅವ್ರ ಸಲುವಾಗಿ ನಾನು ಅಡುಗೆ ಮಾಡ್ತೀನಿ ರೀ. ಇನ್ನು ನಮ್ಮ ಯಜಮಾನ್ರು ನಮ್ಮ ಮಕ್ಳಿಗೆ ಸ್ನಾನ ಮಾಡಿಸಿ ಕಳಿಸಿದ್ರು ರೀ. ಇನ್ನು ನಾನು ಅವರಿಗೆ ರೆಡಿ ಮಾಡಿ ಬಟ್ಟೆ ಹಾಕ್ತಿದ್ದೀನಿ. ಇಲ್ಲಿ ನಮ್ಮ ಮಕ್ಳಿಗೆ ರೀ ಬಟ್ಟೆ ಹಾಕುವಾಗ ನನ್ನ ಮಗಳಿಗೆ ಖುಷಿಯಾಗಿದೆ, ಹೊಸ ಬಟ್ಟೆ ಅಂತ. ಸಣ್ಣ ಮಗ, ದೊಡ್ಡ ಮಗ ಆದರೆ ಇನ್ನೂ ಖುಷಿ. ಯಾಕಂದರೆ ದೊಡ್ಡ ಈ ಡ್ರೆಸ್ ಅಂದರೆ ಇಷ್ಟ. ಅವಾಗೆ ಒಂದು ಸರಿ ಹಾಕ್ಕೊಂಡಿದ್ದಾಳೆ ರೀ, ನೋಡಿರ್ತೀರಿ ನೀವು, ರಂಜಾನ್ ಹಬ್ಬಕ್ಕೆ ಹಾಕ್ಕೊಂಡಿದ್ದಾಳೆ. ಆದರೂ ಇನ್ನೊಂದು ಸರಿ ಇವಾಗೊಂದು ಸರಿ ಆಗ್ಬಿಡೋಣ, ಇಲ್ಲಿ ಮೇಲೆ ಇದ್ದು ರೀ ಅವೇ ಇನ್ನೂ ಬೇರೆ ಹೊಸವು ತೆಗಿಬೇಕಂದ್ರೆ ಎಲ್ಲ ತಕ್ಕಂತ ಕುತ್ಕೋಬೇಕು
ಗುಡಿಸ್ಕೋಬೇಕು, ಇಲ್ಲೇ ಮೇಲೇನೆ ಇದಾವಲ್ಲ ಅಂತೇಳಿ ಇನ್ನು ಇದ್ದಿದ್ವೇ ತೆಗ್ದೀನಿ. ಇನ್ನು ಅಂಗಳ ಕಸ ಬಳದಿದೆ ರೀ, ಆದರೆ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿದ್ದಿಲ್ಲ. ಏನು ಎಲ್ಲ ಉಲ್ಟಾ ಪಲ್ಟಾ ಇದ್ದಾಳಲ್ಲ ಅಂತ ಅನ್ಕೋಬೇಡ್ರಿ. ಕಸ ಬಳಿದು ಸ್ನಾನ ಮಾಡಿದ್ದೀನಿ ರೀ. ಅದೇ ಸ್ನಾನ ಮಾಡಿ ಕಸ ಬಳಿದ್ರೆ ಆ ಧೂಳ ಎಲ್ಲ ತಲೆಗೆಲ್ಲ ಕುತ್ಕೊಂಡು ಮತ್ತೆ ಡ್ಯಾಂಡ್ರಫ್ ಆಗ್ಬಿಡ್ತೈತೆ ಅಂತೇಳಿ ಅದಕ್ಕೆ ಫಸ್ಟು ಕಸ ಬಳಿದಿದ್ದೆ. ರಂಗೋಲಿ ಯಾಕೆ ಹಾಕಿಲ್ಲ ಅಂದರೆ ರೀ, ನಮ್ಮ ಮಕ್ಕಳು ನೀರು ಹಾಕ್ಬಿಡ್ತಾರೆ ಹಂಗಂತೇಳಿ ಇನ್ನು ಆಮೇಲೆ ನಿಧಾನವಾಗಿ ಹಾಕೋಣ ಅಂತೇಳಿ ಬಿಟ್ಬಿಟ್ಟಿದ್ದೆ. ಇನ್ನು ಅವ್ರಿಗೆ ರೆಡಿ ಮಾಡ್ಸೋಕ್ಕಿಲ್ಲ ರೀ, ಬಟ್ಟೆ ಹಾಕೋಕ್ಕಿಲ್ಲ. ಇನ್ನು ಅವ್ರು ಹೊರಗಡೆ ಬಂದು ಅಡುಗೆದು ಸಹ 80% ಎಲ್ಲ ಮುಗೀತು ರೀ ಅಡುಗೆ ಮಾಡೋದು. ಇನ್ನು ರಂಗೋಲಿ ಒಂದೇ ಹಾಕ್ಬಿಟ್ರೆ ಅದು ಸಹ ಮುಗಿದ್ಬಿಡ್ತೈತೆ ಅಂತೇಳಿ ಇನ್ನು ರಂಗೋಲಿ ಹಾಕೋಕ್ಕಂತ ಬಂದಿರಿ. ನಾನು ರಂಗೋಲಿ ನನಗೆ ಹಾಕೋಕ್ಕೆ ಬರಲ್ಲ ರೀ, ಯಾಕಂದರೆ ನಾನು ನಮ್ಮ ತವ್ರ ಮನೇಲಿ ರಂಗೋಲಿ ಏನು ಹಾಕೇ ಇಲ್ಲ. ನಮ್ಮ ಮದುವೆ ಆದಾಗಿಂದ ಹಾಕ್ತಿದ್ದೀನಿ. ಅದಕ್ಕೂ ನಮ್ಮ ಅತ್ತೆಯವ್ರ ಮನೆಯಾಗ ಏನು ಹಾಕಿಲ್ಲ ರೀ. ನಮ್ಮ ಅತ್ತೆಯವ್ರ ಮನೆಯಾಗ ಹಬ್ಬ ಏನಾರು ಇದ್ದಾಗ ಮಾತ್ರ ಹಾಕ್ತಿದ್ರು, ಇಲ್ಲಾಂದರೆ ಇಲ್ಲ. ಇನ್ನು ನಮ್ಮ ಮನೆ ಕಡೆ ಎದಕ್ಕೆ ಹಾಕ್ತಿದ್ದೀನಿ ಅಂದರೆ ರೀ, ನಾನು ಹಾಕೋದು ನೋಡಿ ನಮ್ಮ ಮಗಳು ಕಲಿತಾಳೆ. ನಮ್ಮ ಸ್ಕೂಲಲ್ಲಿ ರೀ ರಂಗೋಲಿ ಕಾಂಪಿಟೇಷನ್ ಏನಾನಿದ್ರೆ ನನಗೆ ಅಸಲು ರಂಗೋಲಿನೇ ಹಾಕೋಕ್ಕೆ ಬರ್ತಿದ್ದಿಲ್ಲ. ಆ ಕಾಂಪಿಟೇಷನ್ನಾಗ ನಾನು ಸೇರ್ತಾನೂ ಇದ್ದಿಲ್ಲ. ನನ್ನಂಗೆ ನನ್ನ ಮಗಳು ಆಗಬಾರ್ದು ಅಂತೇಳಿ ಈಗ ಹಾಕ್ತಿದ್ದೀನಿ ರೀ. ಬೇಕಾದರೆ ನೋಡಿರಿ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಶಾರ್ಟ್ಸಲ್ಲಿ ನಮ್ಮ ಮಗಳು ರಂಗೋಲಿ ಹಾಕಿದ್ದಾಳೆ. ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ನನಗೆ ಗೊತ್ತೇ ಇಲ್ಲ ರೀ ತಾನು ಹಾಕ್ತಾಳಂತ. ಒನ್ ಡೇ ಅಮ್ಮ ನನಗೆ ರಂಗೋಲಿ ಕೊಡಮ್ಮ ನಾನು ಹಾಕ್ತೀನಿ ಅಂತೇಳಿ ಇಸ್ಕೊಂಡಿದ್ಲು ರೀ. ಅವತ್ತು ಗೊತ್ತಾಯಿತು ನನ್ನ ಮಗಳು ರಂಗೋಲಿ ಸಹ ಚೆನ್ನಾಗಿ ಹಾಕ್ತಾಳಂತೇಳಿ. ಅವತ್ತಿಂದ ತನಗೆ ಹೇಳ್ಕೊಡ್ತಾ ಇದ್ದೀನಿ ರೀ. ಇಲ್ಲಾಂದರೆ ನಾನು ಬಿಟ್ಬಿಡ್ತಿದ್ದೆ ರೀ, ನನ್ನಂಗೆ ಹಾಕ್ತಿದ್ಲು. ಈಗ ನನ್ನ ಮದುವೆ ಆದಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಹಾಕ್ತೀನಿ ರೀ. ಚೆನ್ನಾಗೈತಾ ಇಲ್ಲ ಅಂತ ಹೇಳ್ರಿ ನನ್ನ ರಂಗೋಲಿ, ಯಾಕಂದರೆ ನನಗೆ ಬರಲ್ಲ ಹಾಕೋಕ್ಕೆ. ಯಾವಾಗೋ ಒಂದು ಸಾರಿ ಹಾಕ್ತೀನಿ. ಇನ್ನು ಈಗೀಗ ಸ್ವಲ್ಪ ರೆಗ್ಯುಲರಾಗಿ ಹಾಕ್ತಿದ್ದೀನಿ. ಯಾಕೆಂದರೆ ನನ್ನ ನೋಡಿ ನನ್ನ ಮಗಳನ್ನೂ ಕಲೀಲಿ, ನನ್ನ ಮಕ್ಕಳು ಸಹ ಕಲೀಲಿ ಅಂತ. ಇನ್ನು ನಮ್ಮ ಯಜಮಾನ್ರಿಗೆ ಇಷ್ಟ ರೀ ಹಿಂಗೆ ಮನೆ ಮುಂದೆ ರಂಗೋಲಿ ಹಾಕಿದರೆ. ಮತ್ತು ಎಂಡೆ ನೀರು ಹಾಕಿದರೆ ಇಷ್ಟ ಇಲ್ಲ ರೀ. ಯಾಕಂದರೆ ನೆಲದ ಮೇಲೆ ಆದರೆ ಹಾಕು, ಆದರೆ ರೋಡಿನ ಮೇಲೆ ಹಾಕ್ಬೇಡ. ಯಾಕಂದರೆ ಸಿಮೆಂಟ್ ರೋಡೆಲ್ಲ ಚೆನ್ನಾಗಿರೋದಿಲ್ಲ, ಎಲ್ಲ ಧೂಳು ಎಲ್ಲ ಮನೆಗೆ ಬಂದುಬಿಡ್ತೈತೆ, ಕಾಲಿಗೆಲ್ಲ ಅಂಟ್ಕೊಂಡು ಇನ್ನು ಮನೆಗೆ ಬಂದರೆ ಅದೆಲ್ಲ ಇನ್ಫೆಕ್ಷನ್ ಆಗ್ತೈತೆ. ಆಮೇಲೆ ಸುಮ್ಮನೆ ಕಷ್ಟ, ಬೇಡ ಅಂತ ಹೇಳಿ ಸಲುವಾಗಿ ಇನ್ನು ಹಾಕಿಲ್ಲ ರೀ. ಅದಕ್ಕೆ ಎಂಡೆ ತಂದೆ ಐತಿ ಹಾಗೆ ಇರ್ತೈತೆ, ಬೇಡ ಅಂತ ಹೇಳಿ ಸಲುವಾಗಿ ನಮ್ಮ ಯಜಮಾನ್ರು ಸಹ ಏನಾನು ಹೇಳುವಾಗ ಆಲೋಚನೆ ಮಾಡಿನೇ ಅವ್ರು ಹೇಳ್ತಾರೆ. ಹಂಗಂತೇಳಿ ಇನ್ನು ಸರಿ ರೀ ಅಂತ ಇನ್ನು ನಾನು ಹಾಕಿಲ್ಲ ರೀ, ಸುಮ್ಮನೆ ರಂಗೋಲಿ ಒಂದೇ ಹಾಕಿ. ಇನ್ನು ನಾನು ಹಾಕಿರೋ ರಂಗೋಲಿ ಅಂತೂ ನನಗೆ ಭಾಳ ಇಷ್ಟ ಆಯ್ತು ರೀ. ಯಾಕಂದರೆ ಹೊಸ ಮಾಡ್ತಾಯಿದ್ರಿ, ಇನ್ನೂ ಹೊಸತನ ಅನಿಸ್ತೈತಲ್ಲ ಹಂಗೆ. ನನಗಂತೂ ನಿಜವೂ ಭಾಳ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ಒಳಗಡೆ ನಾನು ಚಿಕನ್ ಸಹ ರೆಡಿ ಆಗಿಬಿಡ್ತು. ಇನ್ನು ಚಿಕನ್ ರೆಡಿ ಆಯಿತು, ಒಂದು ಸೈಡ್ ಪಲಾವ್ ಸಹ ರೆಡಿ ಆಯಿತು. ಈಗ ನೋಡಿರಿ ನಾನು ಗೆಟ್ ರೆಡಿಯಾಗಿ ಬರ್ತೀನಿ. ನಾನು ಗೆಟ್ ರೆಡಿಯಾಗಿ ಬರೋಣ ಅನ್ನೋಷ್ಟರಲ್ಲಿ ನಮ್ಮ ಯಜಮಾನ್ ರೆಡಿಯಾಗಿ ಬಂದಿದ್ದಾರೆ. ಇಲ್ಲಿ ನೋಡಿರಿ, ನಾನು ಸಹ ರೆಡಿಯಾಗಿ ಬಂದಿದ್ದೀನಿ. ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿರಿ. ಆದರೆ ದಪ್ಪ ಇದ್ದೀನಿ ಅಂತ ಮಾತ್ರ ಕಮೆಂಟ್ ಮಾಡಬೇಡ್ರಿ. ಯಾಕಂದರೆ ನಾನು ಈಗ ರೀಸೆಂಟಾಗಿ ಸೆಕೆಂಡ್ ಡೆಲಿವರಿ ಆದಾಗಿಂದ ನಾನು ದಪ್ಪ ಆಗಿದ್ದೀನಿ. ಅದಕ್ಕಿಂತ ಮುಂಚೆ ಆದರೆ ನಾನು ಭಾಳ ತೆಳ್ಳಗಿದ್ದೆ ರೀ. ಏನಿಲ್ಲ ಅಂದರೆ ಮಿನಿಮಮ್ 40 kg ಇದ್ದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ದೀನಿ. ಅದಕ್ಕೆ ನನ್ನ ಬೈಬೇಡ್ರಿ, ದಪ್ಪ ಇದೆಯಾ ಅಂತಗೂ ಹೇಳ್ಬೇಡ್ರಿ. ಹೇಗೆ ನಾನು ಸೀರೆ ಕಟ್ಕೊಂಡಿದ್ದೀನಿ, ಹೇಗೆ ನಾನು ಸೀರೆಯಲ್ಲಿ ಚೆನ್ನಾಗಿದ್ದೀನಾ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಇನ್ನು ನಮ್ಮ ಯಜಮಾನ್ರು ನಾನು ಇಬ್ಬರು ಫೋಟೋ ಶೂಟ್ ಮಾಡ್ತಿದ್ದೀರಿ. ಹೇಗೆ ಬಂದವ ನಮ್ಮ ಫೋಟೋಸು ಅಂತ ಜನ್ಮದ ಜೋಡಿ ಇದು ಕಮೆಂಟಲ್ಲಿ ನಮಗೆ ತಿಳಿಸ್ರಿ. ಇಲ್ಲಿ ನೋಡಿರಿ, ನನ್ನ ಮದುವೆಯಲ್ಲಿ ನಾನು ಹಿಂಗೆ ಇಳಿದೇ ಇಲ್ಲ ರೀ. ಎದಕ್ಕಂದರೆ ನನಗೆ ಗೊತ್ತೂ ಇಲ್ಲ ಹಿಂಗೆಲ್ಲ ಇಳಿಯೋದಂತ. ಮತ್ತು ಅಷ್ಟು ಹುಚ್ಚ ನೀನು ಅಂತ ಕೇಳಬೇಡ್ರಿ. ಇಲ್ಲ, ನಾನು ನಿಜವಲ್ಲೂ ನನಗೆ ಗೊತ್ತಿದ್ದಿಲ್ಲ. ಆದರೆ ಈಗ ಅನಿಸ್ತೈತೆ ಹಂಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಈ ಥರ ಫೋಟೋಸ್ ತಕ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಈಗ ಅನಿಸ್ತೈತೆ. ಏನು ಮಾಡಬೇಕು, ಮದುವೆ ಒಂದೇ ಸಲ ಎಲ್ಲ ಮಾಡ್ಕೊಳೋದು, ದೇವ್ರು ಕೊಟ್ಟಿದ್ದು ಒಂದೇ ಸಾರಿ ಅಂತ. ಇನ್ನು ಮುಗೀತು ರೀ. ಇನ್ನು ನಮ್ಮ ಫೋಟೋ ಶೂಟ್ ಮುಗೀತು. ಇನ್ನು ನಮ್ಮ ಮಕ್ಕಳದು ಫೋಟೋ ಶೂಟು ನಾವು ಫ್ಯಾಮಿಲಿಯಾಗಿ ಇಳಿದೀವಿ ರೀ. ಈಗ ಅಕ್ಕ ತಂಗಿಯರು, ಸ್ವಂತ ಅಕ್ಕ ತಂಗಿಯರು ಇಳಿತಾರೆ. ಇನ್ನು ಇವ್ರದ್ದು ಫೋಟೋ ಮುಗಿಯೋಕ್ಕಲ್ಲಿ ಇನ್ನು ಬೆಸ್ಟ್ ಫ್ರೆಂಡ್ಸ್ ನಿಂತು ಇಳಿತಾರೆ ರೀ. ಇಲ್ಲಿ ನೋಡಿರಿ, ಪ್ಯಾರಿಗೆ ನನ್ನ ಮಗಳಂದ್ರೆ ನಿಜವಲ್ಲೂ ರೀ ಅಷ್ಟು ಇಷ್ಟ. ನನ್ನ ಮಗಳಿಗೆ ಪ್ಯಾರಿ ಅಂದ್ರೆ ಸಹ ಅಷ್ಟೇ ಇಷ್ಟ. ಆದರೆ ಇವರಿಬ್ಬರು ಚೆನ್ನಾಗಿರ್ಬೇಕಂತೇಳಿ ನನಗೆ ಮನಸ್ಸಲ್ಲಿ ಅದೇ ಐತೆ. ಇನ್ನು ಮುಂದಿನ ದಿನಗಳಾಗ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ. ಇನ್ನು ನಮ್ಮದೆಲ್ಲ ರೆಡಿ ಆಯಿತು ರೀ, ಅಡುಗೆ ಆಯಿತು. ನಾವು ಸಹ ಚರ್ಚಿಗೆ ಹೋಗ್ತಾ ಇದ್ದೀವಿ. ಇನ್ನು ಚರ್ಚಿಗೆ ಹೋಗಿ ಬರೋಕ್ಕಿಲ್ಲ ರೀ, ಟೈಮ್ ಆಗಲೇ 12 ಗಂಟೆ ಆಗ್ಬಿಡ್ತು. ನನಗೆ ಅನ್ನಿಸ್ತು ಅಮ್ಮ ಬೆಳಿಗ್ಗೆನೇ ಅಡುಗೆ ಮಾಡಿದ್ದು ಚೆನ್ನಾಗಾಯಿತು ಅಂತ. ಯಾಕೆಂದರೆ ರೀ 12 ಗಂಟೆಗೆ ಮನೆಗೆ ಬಂದು ಈ ಬಿಸಿಲಾಗ ಅಡುಗೆ ಮಾಡಿ ಈಗ ಬಿಸಿಲಲ್ಲಿ ಚಿಕನ್ ತಿನ್ನಬೇಕು ಅಂದರೆ ಆಗೋದೇ ಇಲ್ಲ. ಇನ್ನು ನಮ್ಮ ಮನೇನೂ ಸೀಟಿನ ಮನೆ ರೀ. ಇನ್ನು ಸೀಟಿನ ಮನೆಗೆ ಏನು ಹೆಂಗೆ ಅಂತ ಎಲ್ಲ ನಿಮಗೆ ಗೊತ್ತಿರ್ತೈತೆ. ಸೀಟಿನ ಮನೇಲಿ ಇದ್ದವರಿಗೆ, ಯಾರ್ಯಾರಿಗೆ ಸೀಟಿನ ಮನೆ ಇಲ್ಲ, ಚೆನ್ನಾಗಿ ಒಳ್ಳೆ ರೂಪಿನ ಮನೆ ಐತೆ ಅವ್ರಿಗೆ ಒಳ್ಳೇದಾಗಲಿ ರೀ. ಯಾರ್ಯಾರು ಸೀಟಿನ ಮನೆ ಐತೆ ದೇವ್ರವ್ರಿಗೆ ಬೇಗ ಒಳ್ಳೆ ರೂಪಿನ ಮನೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ರೀ. ಇನ್ನು ನೋಡಿರಿ, ರಾತ್ರಿ ಮಾಡಿ ಸ್ವೀಟು ಎಲ್ಲರೂ ಕುಡಿತಿದ್ವಿ. ನಮ್ಮ ಯಜಮಾನ್ರು ಸ್ಪೂನ್ ಕೊಟ್ಟಿಲ್ಲಲ್ಲ ನನಗೆ, ಹಂಗೆ ಒಂದು ಕೊಟ್ಟು ಅಂತ ಅವರು. ಇಲ್ಲ ರೀ, ನಿಮಗೆ ಸ್ಪೂನ್ ಕೊಟ್ಟರೆ ಇವರೆಲ್ಲರೂ ಸ್ಪೂನ್ ಕೊಡು ಅಂತಾರೆ. ಇವರು ಸ್ಪೂನ್ ಕೊಟ್ಟಿನಂದರೆ ಇವರೆಲ್ಲ ಮೈ ತುಂಬ ಹಚ್ಕೊತಾರೆ, ಬೇಡ ಅಂದರೆ ಇನ್ನು ಸರಿ ಹೋಳ ಅಂತೇಳಿ ಇನ್ನು ಅವ್ರು ಸುಮ್ಮನೆ ಕುಡಿದ್ರು ರೀ. ಇನ್ನು ಊಟಕ್ಕೆ ಕೂತ್ಕೊಂಡಿನಿ ರೀ. ನಮ್ಮ ತಂಗಿನ ಕರಿತಿದ್ದೀನಿ. ಇಲ್ಲಕ್ಕ ಈಗ ಜಸ್ಟ್ ಊಟ ಮಾಡಿಬಿಟ್ಟಿವಿ ಅಂತ ಹೇಳಿದ್ರು. ಇನ್ನು ನಮ್ಮ ಯಜಮಾನ್ರು ಅವ್ರಿಗೆ ಸೈಡ್ ತೆಗೆದು ಊಟ ಮಾಡೋಣ ಅಂತಂದರು. ಇಲ್ಲ ಹಂಗೆ ಉಣ ನೋಡ್ರಿ ಅಂದರೆ, ಇಲ್ಲ ಹಂಗೆ ಕೊಡಬಾರ್ದು, ಯಾರಿಗೇನಾಗಲಿ ಫಸ್ಟು ಊಟಕ್ಕೆ ಕರೆದಾಗ ಅವ್ರು ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ತೆಗ್ದನ
ಅನ್ನ ಇಟ್ಟು ನಾವು ಊಟ ಮಾಡಬೇಕು. ನಾವು ಉಂಡು ಅವ್ರಿಗೆ ಕೊಟ್ಟರೆ ಅದು ಎಂಜಲ್ ಥರ, ಅದಕ್ಕೆ ಕೊಡಬಾರ್ದು ಅಂತೇಳಿ ಹೇಳಿದರು. ಅದಕ್ಕೆ ಇನ್ನು ಸರಿ ಅಂತ ಇನ್ನು ಅವರಿಗೆ ಒಂದು ಪಾತ್ರೆಯಲ್ಲಿ ಬೇಸನಲ್ಲಿ ತೆಗ್ದು ರೀ ಇನ್ನು ಹುಡುಗರಿಗೆ ಅನ್ನ ಎಲ್ಲ ನೀಡ್ತಾ ಇದ್ದೀನಿ. ಇನ್ನೊಂದು ಸೈಡು ಚಿಕನ್ ಚೆನ್ನಾಗಾಗಿದೆ ರೀ. ನಮ್ಮ ಯಜಮಾನ್ರು ಊಟ ಮಾಡುವಾಗ ಹೇಳ್ತಿದ್ದಾರೆ, ನಿಜವಲ್ಲೂ ಇವತ್ತು ಚಿಕನ್ ಭಾಳ ಚೆನ್ನಾಗಾಗೈತೆ ಅಂತ. ಆದರೆ ಸ್ವಲ್ಪ ನೀರಾಗೈತೆ, ಅಷ್ಟು ನೀರಂದರೆ ನೀರಿಲ್ಲ, ಕರೆಕ್ಟ್ ಆಗೈತೆ ಅನ್ನಕ್ಕೆ ಸಾರಿಗೆ. ನಮ್ಮ ಯಜಮಾನ್ರು ಫಸ್ಟ್ ಟೈಮ್ ರೀ ಹೇಳಿದ್ದು ಭಾಳ ಚೆನ್ನಾಗಾಗೈತೆ ಅಂತ. ಫ್ರೈ ಎಲ್ಲ ಚೆನ್ನಾಗಿ ಮಾಡ್ತೀನಿ ರೀ, ಹಿಂಗೆ ನೀರು ಥರ ಮಾಡಿದಾಗೆ ಸ್ವಲ್ಪ ಎಲ್ಲೋ ಫೇಲ್ ಆಗ್ತೀನಿ ನಾನು. ಆದರೆ ಇವತ್ತು ಯಾವ ಫೇಲ್ ಗೀಲ್ ಆಗಿಲ್ಲ ರೀ, ಫಸ್ಟ್ ಕ್ಲಾಸಾಗಿ ನಾನು ಚಿಕನ್ ಮಾಡೋದ್ರಾಗ ಪಾಸ್ ಆಗಿಬಿಟ್ಟಿದ್ದೀನಿ. ಇನ್ನು ಅವ್ರು ಹೇಳೋಕ್ಕಿಲ್ಲ ರೀ, ನನಗೆ ಭಾಳ ಹೊಟ್ಟೆ ಹಶ್ವಾಗಿತ್ತು ರೀ. ಅವ್ರು ಹೇಳಿದ ಒಂದೇ ಮಾತಿಗೆ ನನಗೆ ಅರ್ಧ ಹೊಟ್ಟೆ ತುಂಬಿಬಿಡ್ತು. ನಿಜವಾಗ್ಲೂ ಅಷ್ಟು ಖುಷಿ ಆಯಿತು. ಯಾಕಂದರೆ ಹೆಂಡ್ತಿ ಮಾಡಿದ್ದು ಗಂಡ ಚೆನ್ನಾಗೈತೆ ಅಂದರೆ ಹೆಂಡ್ತಿಗೆ ಎಷ್ಟು ಸಂತೋಷ. ಅದೇ ಗಂಡ ಮಾಡೋಣ ಅಂತೇಳಿ ಹೆಂಡ್ತಿ ಒಪ್ಕೊಂಡಾಗೂ ಸಹ ಗಂಡನಿಗೆ ಎಷ್ಟು ಸಂತೋಷ ಆಗ್ತೈತೆ ರೀ. ಈ ದಿನ ವ್ಲಾಗ್ ಇದೆ ನೋಡಿರಿ ನಾನು. ಎಲ್ಲರಿಗೆ ಹ್ಯಾಪಿ ಈಸ್ಟರ್ ರೀ. ಸಾರಿ ರೀ, ಫಸ್ಟ್ ವಿಶ್ ಮಾಡಬೇಕಾಗಿತ್ತು ಆದರೆ ಮರ್ತೋಗಿ ಈಗ ಲಾಸ್ಟಿಗೆ ಮಾಡ್ತಾಯಿದ್ದೀನಿ. ನಾನು ಮಾಡಿದಂಥ ಈ ವಿಡಿಯೋ, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.